ಈ ಮೂವಿ ಹೆಸರು ಸುಖಿ ಭವ ಅಂತ. ಏನಕ್ಕೆ ಸುಖಿ ಭವ ಅಂತ ಇತ್ತು ಅಂದ್ರೆ, ಎಲ್ಲರ ಲೈಫಲ್ಲೂ ಏನ್ ಸಿಗುತ್ತೋ ಅದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ. ಸೊ ನಮ್ಮ ಲೈಫಲ್ಲಿ ನಮ್ಗೆ ಏನೇನು ಪಡ್ಕೊಂಡಿದೀವಿ, ನಮ್ಗೆ ಏನೇನು ಸ್ಟೇಜ್ ಬೈ ಸ್ಟೇಜ್ ಸಿಗ್ತಿರುತ್ತೆ, ಇದೆಲ್ಲ ಒಂದು ದೇವರ, ನಮ್ಮ ಪೇರೆಂಟ್ಸ್ ಅವ್ರ ಬ್ಲೆಸ್ಸಿಂಗ್ ಆಗಿರೋದ್ರಿಂದ ಇದಕ್ಕೆ ಸುಖಿ ಭವ ಅಂತ ಹೆಸರಿಟ್ಟಿದ್ರು. ಇದರಲ್ಲಿ ರವಿಶಂಕರ್ ಗೌಡ ಅವರು ಆಕ್ಟ್ ಮಾಡಿದ್ದಾರೆ, ಶೋಭರಾಜ್ ಅವರು ಮಾಡಿದ್ದಾರೆ. ಆಮೇಲೆ ಹೀರೋ ಮಹೇಂದ್ರ, ಸುಷ್ಮಿತಾ ನಾಯ್ಕ್, ವಿಯಾನ್ ಶೇಗ್ರೆ ಮತ್ತೆ ಗೌರವ್ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಮೇನ್ ಪಾತ್ರದಲ್ಲಿ. ಮ್ಯೂಸಿಕ್ 3 ಜನ ಏನಕ್ಕೆ ಅಂದ್ರೆ, ಒಂದು ನಮ್ಗೆ ಪ್ಯಾಥೋ ಸಾಂಗ್ ಬೇಕಾಗಿತ್ತು. ಆ ಪ್ಯಾಥೋ ಸಾಂಗ್ ಫೀಲ್ಗೆ ನಮ್ಮ ಹೈದರಾಬಾದಲ್ಲಿ ವಿಯಾನ್ ಅಂತ, ಸ್ಯಾಂಡಿ ಅದಾಂಕಿ ಅಂತ ಅವ್ರ ಹೆಸರು, ಆಕ್ಚುಲಿ ಇವಾಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಈ ಹೈದರಾಬಾದ್ ಸ್ಟೈಲ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳಿ ಆ ವಿಷಯಕ್ಕೋಸ್ಕರ ನಾವು ಅವ್ರನ್ನ ಚೂಸ್ ಮಾಡಿದ್ವಿ. ಪ್ಲಸ್ ಅವರು ನಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೌಂಡ್. ವಿಜಯ್ ಭರತ್ ಅವರು ಒಂದು ಸಾಂಗ್ ಮಾಡ್ಕೊಟ್ಟು, ಸೆಲೆಬ್ರೇಷನ್ ಸಾಂಗ್. ಮೇನ್ ಅವ್ರ ಹತ್ರನೇ ನಾವು ಹೋಗ್ಬೇಕಿತ್ತು, ಸ್ವಲ್ಪ ಕಾರಣಾಂತರದಿಂದ ಅವರು ಮುಂದುವರ್ಸಕ್ ಆಗ್ಲಿಲ್ಲ. ಆಮೇಲೆ ಅತುಲ್ ಸುಬ್ರಹ್ಮಣ್ಯಂ ಅಂತ ಹೇಳಿ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಹೆಸರು ಶುಭಮ್ ಅಂತ ಸ್ಕ್ರೀನ್ ನೇಮ್. ಅವ್ರ ಮೆಲೋಡಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಟ್ರಾವೆಲ್ ಸಾಂಗ್ ಮತ್ತೆ ಸ್ಕೂಲ್ ಸಾಂಗ್ ಅವ್ರ ಹತ್ರ ಮಾಡಿಸ್ತಾರೆ. ಇದಕ್ಕೆ ರೈಟಿಂಗ್ ಎಲ್ಲ, ಲಿರಿಕ್ಸ್ ಎಲ್ಲ ಪ್ರಮೋದ್ ಬರುವಂತೆ ಅವರು ಬರ್ಕೊಟ್ಟಿದ್ರು. DOP ಬಂದ್ಬಿಟ್ಟು ಮಂಜುನಾಥ್ ನಾಯ್ಕ್ ಅವರು. ಎಲ್ಲ ನಾವು ಮೂವಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಹಂಗೆ ಚೈಲ್ಡ್ಹುಡ್ ಸ್ಟೋರಿ ಎಲ್ಲ ಬರೋದು ಸಕಲೇಶ್ಪುರಲ್ಲಿ. ಅಲ್ಲಿ ಸಕಲೇಶ್ಪುರದಲ್ಲಿ ಒಂದು ಸ್ಕೂಲು, ಆಮೇಲೆ ಚರ್ಚ್ ಇವೆಂಟ್ಸ್ ಇದ್ದಿದ್ದು ಎಲ್ಲಾನು ಸಕಲೇಶ್ಪುರ ಇವೆಂಟ್ ಅಲ್ಲಿ ಆಗಿದೆ. ಅಲ್ಲಿಂದ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಸಕಲೇಶ್ಪುರ ಇಂದ ಉಡುಪಿಗೆ ಹೋಗೋ ದಾರಿಯಲ್ಲಿ ಕಳಸ ದೇವಸ್ಥಾನ ಇನ್ನ ಯಾವ್ದಾದ್ರು ಬಂತು ಅವೆಲ್ಲಾನು ಶೂಟ್ ಮಾಡಿದ್ವಿ. ಫೈನಲ್ ಕ್ಲೈಮ್ಯಾಕ್ಸ್ ಬಂದು ಉಡುಪಿಯಲ್ಲಿ ಕ್ಲೋಸ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲೂ ಒಂದು 4-5 ಶೂಟ್ ಮಾಡಿದ್ವಿ, HSR ಲೇಔಟ್, ಆಮೇಲೆ ಕೆಲವು ಕಾಫಿ ಶಾಪ್ಸ್, ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಫಾರ್ಮ್ ಹೌಸ್ ಇದೆ ಕಜಾಪುರದಲ್ಲಿ, ಅಲ್ಲಿ ಎಲ್ಲ ಮುಗಿಸಿದ್ವಿ. ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಶರ್ಲಿನ್ ಪಿಕ್ಚರ್ಸ್ ಅವ್ರು ಮಾತಾಡಿದ್ರು. ಸರ್ ನಾವು ಇವಾಗ 50 ಸ್ಕ್ರೀನ್ ಮಾಡೋಣ ಅಂತ. ನಾವು ಆಕ್ಚುಲಿ ಬಿಲ್ಡರ್ ಸರ್, ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ. ನನಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಫ್ರೆಂಡ್ಸ್, ಅವ್ರ ಜೊತೆ ಕನ್ಸ್ಟ್ರಕ್ಷನ್ ಅಲ್ಲಿ ನಮ್ಗೆ ಅನುಬಂಧ. ಅದೇ ಈ ಮೂವಿ ಲ್ಯಾಂಡ್ ಇದಕ್ಕೆ ಬರಕ್ಕೆ ಕಾರಣ ಅಂದ್ರೆ ಅವರೇ ನಮ್ಗೆ ಗುರುಗಳ ತರ. ಈಸ್ ಮೈ ಮೆಂಟರ್. ನಾವ್ ಏನೇ ಡೌಟ್ಸ್ ಬರ್ಲಿ, ಏನೇ ಸಿಚುವೇಶನ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅದು ಇದು ಅಂದಾಗ ಅವ್ರು ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವರೇ ನಮ್ಗೆ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡಿ ಮುಗಿಸಿ ಅಂತ ಹೇಳಿ. ಸರ್ ನಮ್ಗೆ ಆಕ್ಚುಲಿ ಪ್ರತಿ ಸ್ಟೇಜ್ ಅಲ್ಲೂ ಸುಖಿ ಭವ ಹಾಗೆ ಇತ್ತು ಸರ್. ಯಾಕಂದ್ರೆ ನಾವು ಕಷ್ಟ ಅಂತ ಅನ್ಕೊಂಡು ಒಂದು ಶೆಡ್ಯೂಲ್ ಸ್ಟಾರ್ಟ್ ಮಾಡಿದಾಗ ಅದು ಮುಗಿಯುವಷ್ಟರಲ್ಲಿ ನಮ್ಗೊಂದು ಬ್ಲೆಸ್ಸಿಂಗ್ ಆಗ್ತಿತ್ತು. ಸಾರು ನಮ್ಗೆ ಎಷ್ಟೋ ಸತಿ ಹೇಳಿದ್ರು, ನಮ್ಮ ಸೆಟ್ ಅಲ್ಲಿ ಆಗ್ಲಿ, ನಮ್ಮ ಶೂಟಿಂಗ್ ಶೆಡ್ಯೂಲ್ ಅಲ್ಲಿ ಆಗ್ಲಿ, ಎಲ್ಲೂ ಏನು ಗಲಾಟೆ ಆಗ್ಲಿಲ್ಲ. ತುಂಬಾ ಕಾಮ್ ಆಗಿ, ತುಂಬಾ ಪೀಸ್ಫುಲ್ ಆಗಿ ಎಲ್ಲರೂ ಫುಲ್ ಪ್ರಿಪೇರ್ ಆಗಿ ಆಮೇಲೆ ನಮ್ಗೆ ಮಾಡ್ಕೊಟ್ಟು, ಅಂಡ್ ಎಲ್ಲರೂ ಅವ್ರ ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಟೈಟಲ್ಗೆ ಇದು ಕರೆಕ್ಟ್ ಆಗಿ ಬಂದಿದೆ ಅಂತ ಅನ್ಸುತ್ತೆ. ಹೌದು ಸರ್, ಹೌದು ಸರ್, ಹಾಗೆ 4 ಸ್ಟೇಜಸ್ ಅಲ್ಲಿ ಆಗುತ್ತೆ. ಒಂದು ಬಂದ್ಬಿಟ್ಟು ಚೈಲ್ಡ್ಹುಡ್ ಸ್ಟೋರಿ, ಆಮೇಲೆ ಕಾಲೇಜ್ ಸ್ಟೋರಿ ಬರುತ್ತೆ, ಆಮೇಲೆ ಎಜುಕೇಶನ್ ಆದ್ಮೇಲೆ ಅವ್ರಿಗೆ ಕೆಲಸ ಹುಡುಕೋದು, ಅವ್ರಿಗೆ ಹೆಂಗೆ ದುಡ್ಡು ಮಾಡಿ ಮೇಲ್ ಬರ್ತಾರೆ ಅಂತ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅವರ ಲವ್ ಸ್ಟೋರಿ, ಅದು ಸಿಗುತ್ತಾ ಇಲ್ವಾ, ಹೆಂಗೆ ಏನಾಗುತ್ತೆ.